ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಫ್ಲಿಪ್ಕಾರ್ಟ್ನಲ್ಲಿ ಹೊಸ ಒಂದು ಸೇವೆಯನ್ನು ಬಂದಿದೆ. ಎಲ್ಲರೂ ಇವತ್ತಿನ ದಿನಗಳಲ್ಲಿ ಫ್ಲಿಪ್ಕಾರ್ಟು, ಅಮೆಜಾನು ಇನ್ನಿತರ ಒಂದು ಆ್ಯಪ್ಗಳನ್ನು, ಶಾಪಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಮೆಜಾನಲ್ಲಿ ಕೂಡ ಪೇಮೆಂಟ್ ಕಳಿಸೋದು, ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದು ಮತ್ತು ಬಿಲ್ ಪೇಮೆಂಟ್ಸನ್ನು ರೀಚಾರ್ಜ್ ಮಾಡ್ಕೊಳ್ಳೋದು ಎಲ್ಲ ಥರ ಸೇವೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಬಂದಿದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಫ್ಲಿಪ್ಕಾರ್ಟ್ UPI ಮತ್ತು ಫ್ಲಿಪ್ಕಾರ್ಟು ಬಿಲ್ ಪೇಮೆಂಟ್ಸ್ ಎಲ್ಲನೂ ಕೂಡ ಮಾಡ್ಬೋದು. ಇದ್ರ ಜೊತೆಗೆ ಕ್ಯಾಶ್ ಬ್ಯಾಕು ಮತ್ತು ಫ್ಲಿಪ್ಕಾರ್ಟ್ ಸೂಪರ್ ಕಾಯಿನ್ಸ್ ಅಂತ ಕೂಡ ಕೊಡ್ತಾರೆ. ಒಂದೊಂದು ಕಾಯಿನ್ಸ್ ಕೂಡ ₹1 ಬೆಲೆ ಬಾಳುತ್ತೆ. ಸೊ ಆ ರೀತಿಯಾಗಿ ಒಂದು ಆಫರನ್ನು ಕೊಟ್ಟು ಇವಾಗ ಹೊಸ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಫ್ಲಿಪ್ಕಾರ್ಟಲ್ಲಿ ಪ್ರತಿಯೊಂದು ಸೇವೆ ಕೂಡ ಜನರಿಗೆ ಉಪಯುಕ್ತ ಆಗುವಂತೆಯೇ ಮಾಡಿರ್ತಾರೆ. ಸೊ ಇವಾಗ ನನ್ನ ಒಂದು ಫೋನಲ್ಲಿ ಓಪನ್ ಮಾಡಿಕೊಂಡ್ರೆ ಫ್ಲಿಪ್ಕಾರ್ಟ್ UPI ಅಂತ ಬರ್ತಾ ಇದೆ. ಫ್ಲಿಪ್ಕಾರ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಸ್ಕ್ಯಾನ್ ಆ್ಯಂಡ್ ಅಂತ ಬರ್ತಾ ಇದೆ. ಸ್ಕ್ಯಾನ್ ಅಂತ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಸ್ಕ್ಯಾನ್ ಆ್ಯಂಡ್ ಪೇಗೆ ನಿಮಗೆ ಬರ್ತಾ ಇದೆ. ಇವಾಗ ನಿಮಗೆ ಸದ್ಯಕ್ಕೆ ತೋರಿಸ್ತೀನಿ ನೋಡಿ. ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರ್ತಾ ಇದೆ ನೋಡಿ. QR ಫ್ರಮ್ ಗ್ಯಾಲರಿ ಗೆಟ್ 10 ಸೂಪರ್ ಕಾಯಿನ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ ಪ್ರತಿ ಸಲ ಕೂಡ ಏನಾದರೂ ಬಿಲ್ ಪೇಮೆಂಟ್ಸ್ ಮಾಡಿದರೆ ನಿಮಗೆ ಆನ್ ಯುವರ್ ಫಸ್ಟ್ 5 ಸ್ಕ್ಯಾನ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. 10 ಸೂಪರ್ ಕಾಯಿನನ್ನು ಕೊಡಲಾಗ್ತಾ ಇದೆ. ನಿಮಗೆ ಪ್ರತಿ ಸಲ ಕೂಡ ಸ್ಕ್ಯಾನ್ ಆ್ಯಂಡ್ ಪೇ ಮಾಡಿದರೆ ನಿಮಗೆ 10 ಸೂಪರ್ ಕಾಯಿನ್ಸ್ ಕೂಡ ಕೊಡಲಾಗ್ತಾ ಇದೆ. ಅಪ್ಲಿಕೇಬಲ್ ಆನ್ ಮಿನಿಟ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಟ್ರಾನ್ಸಾಕ್ಷನು ಅಥವಾ ಒಂದು ಇಂತಿಷ್ಟು ಟ್ರಾನ್ಸಾಕ್ಷನ್ಗೆ ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇದೆಲ್ಲ. ಸೊ ಹಾಗಾಗಿ ಮತ್ತು ಇಲ್ಲಿ ₹100 ಕೊಡ್ತಾ ಇದ್ದಾರೆ. ಟ್ರಾನ್ಸಾಕ್ಷನ್ ಅಮೌಂಟು ₹100, ಮಿನಿಮಮ್ ₹100 ಮೇಲ್ಪಟ್ಟು ಮಾಡಬೇಕು ಅಂಥವಕ್ಕೆ ಸೂಪರ್ ಕಾಯಿನ್ಸನ್ನು ಮತ್ತು ಕ್ಯಾಶ್ ಬ್ಯಾಕನ್ನು ಕೊಡಲಾಗ್ತಾ ಇದೆ. ಸೊ UPI ಆ್ಯಡ್ ಮಾಡ್ಕೊಳ್ಳಿ. ಫೋನ್ಪೇ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಮಗೆ ಫ್ಲಿಪ್ಕಾರ್ಟ್ UPI ಕೂಡ ವರ್ಕ್ ಆಗುತ್ತೆ. ಸೊ ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡಿ. ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್, ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಲಿಂಕನ್ನು ಮಾಡ್ಕೊಳ್ಳಿ. ಮತ್ತು ಕ್ರೆಡಿಟ್ ಕಾರ್ಡ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ರೂಪಾಯಿ ಕ್ರೆಡಿಟ್ ಕಾರ್ಡನ್ನು ಬಳಸಿ ನೀವು ಹೋಟೆಲ್ಲು, ಸ್ಮಾಲ್ ಅಂಗಡಿಗಳಲ್ಲಿ ಎಲ್ಲ ಥರದ ಒಂದು ಸ್ಟೋರ್ಗಳಲ್ಲಿ ನೀವು ಪೇ ಮಾಡ್ಬೋದು, ಸ್ಕ್ಯಾನ್ ಆ್ಯಂಡ್ ಪೇ ಮಾಡ್ಬೋದು. ಆ ರೀತಿ ವ್ಯವಸ್ಥೆಯನ್ನು ಮಾಡಿದರೆ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಯೂಸ್ ಆಗುತ್ತೆ. ಇದರಲ್ಲಿ ಆ ಥರ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ಅಕೌಂಟನ್ನು ಆ್ಯಡನ್ನು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಅಕೌಂಟನ್ನು ಆ್ಯಡ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟ್ UPIಗೆ ನನ್ನ ಅಕೌಂಟನ್ನು ಸೆಟ್ ಮಾಡಿದ್ದೀನಿ. ಇವಾಗ ನಾನು ಎಲ್ಲ ಥರ ಒಂದು ಸ್ಕ್ಯಾನ್ ಪೇ ಮಾಡ್ಬೋದು. ಎಲ್ಲ ಒಂದು ಸ್ಟೋರ್ಗಳಲ್ಲಿ ಕೂಡ ನಾನು ಫ್ಲಿಪ್ಕಾರ್ಟಿಂದ ಫೋನ್ಪೇಲಿ ಯಾವ ರೀತಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಸ್ಕ್ಯಾನ್ ಮಾಡಿದಂಗೆಲ್ಲ ನಿಮಗೆ 10 ಕಾಯಿನ್ ಸಿಗ್ತವೆ. 10 ಕಾಯಿನ್ ಅಂದರೆ ₹10 ಅರ್ಥ ಆಗುತ್ತೆ. ಸೊ ಅದನ್ನು ನಾವು ಶಾಪಿಂಗ್ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಆಪ್ಷನನ್ನು ಬಂದಿದೆ ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ನಮ್ಮ ಒಂದು UPI ID ಕೂಡ ತೋರಿಸ್ತಾ ಇದೆ. ಸೊ ನಾನು ಬ್ಲರ್ ಮಾಡಿದ್ದೀನಿ. ಅದಾನಂತರ ಸ್ಕ್ಯಾನ್ ಆ್ಯಂಡ್ ಪೇ ಆಪ್ಷನ್ ಇದೆ. ಬಿಲ್ ಪೇಮೆಂಟ್, ರೀಚಾರ್ಜು, ಪೇ ಆ್ಯಂಡ್ ಎನಿ UPI ID, ಫೋನ್ ನಂಬರ್ ಹಾಕಿ UPI ID ಹಾಕಿ ನಾವು ಇಲ್ಲಿ ಫೋನ್ಪೇಯನ್ನು ಕೊಟ್ಟಿದ್ದಾರೆ. ಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಫೋನ್ ನಂಬರ್ ಹಾಕಿ ನಾವು ಡೈರೆಕ್ಟಾಗಿ ಪೇಯನ್ನು ಮಾಡ್ಬೋದು. ಇಲ್ಲಿ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳಷ್ಟು ಇಷ್ಟ ಆಗಿದ್ದಂದರೆ ನನಗೆ ಇಲ್ಲಿ ಆ್ಯಡ್ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಂತಿದೆ ನೋಡಿ. ಆ್ಯಡ್ ರೂಪಾಯಿ ಕ್ರೆಡಿಟ್ ಕಾರ್ಡ್ ನಿಮಗೆ ಆ್ಯಡ್ ಮಾಡಿದರೆ ಅಲ್ಲಿ ನಿಮಗೆ ಎಲ್ಲ ಥರದ ಒಂದು ರೀಚಾರ್ಜ್ಗಳನ್ನಾಗಿರ್ಬೋದು, ಇನ್ನಿತರ ಬೇರೆ ಬೇರೆ ಪೇಮೆಂಟ್ಸನ್ನು ಕೂಡ ಡೈರೆಕ್ಟಾಗಿ ಕ್ರೆಡಿಟ್ ಕಾರ್ಡಿಂದ ಮಾಡ್ಕೋಬೋದು. ಇಲ್ಲಿ ಟಿಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಥರ ಒಂದು ಟಿಕೆಟ್ ಕೂಡ ಇದರಲ್ಲಿ ಕೂಡ ಬೈ ಮಾಡ್ಬೋದು. ಪೇಮೆಂಟ್ ಮೆಥಡ್ಸು ಎಲ್ಲ ಒಂದು ಆಪ್ಷನ್ ಇದೆ. ನೀವು ಕೂಡ ನಿಮ್ಮ ಫೋನಲ್ಲೇ ಟ್ರೈ ಮಾಡಿ ನೋಡಿ. ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಅಂತಿರುತ್ತೆ, ಅಲ್ಲಿ ಹೋಗಿ ನೀವು ಸ್ಕ್ಯಾನ್ ಮಾಡಿ ಒಂದು ಪೇಮೆಂಟನ್ನು ಮಾಡಿ ನೋಡಿ. ನಿಮಗೆ ಸೂಪರ್ ಕಾಯಿನ್ಸು, ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಹೊಸ ಒಂದು ಸೇವೆಯನ್ನು ಫ್ಲಿಪ್ಕಾರ್ಟಲ್ಲಿ ಬಂದಿರುವಂಥದ್ದು ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಕಮೆಂಟಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.